ಕೊರತೆಯಿಂದ ಸೋಲ್ ಬರೋದಿಲ್ಲ. ಮನೆಗಿರೋ ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತು ದೋಷಗಳೇ ಮುನ್ನಡೆಗೆ ಅಡ್ಡಿಯಾಗುತ್ತವೆ. ಕೆಲವು ಮನೆಗಳಲ್ಲಿ ನಡಿಬೇಕಾದ ಕೆಲಸಗಳು ಹಠಾತ್ ನಿಲ್ತವೆ. ಮಕ್ಕಳಿಗೆ ಓದಿನಲ್ಲಿ ಗಮನ ಕಡಿಮೆಯಾಗ್ತಿದೆ. ಗಂಡ ಹೆಂಡತಿ ನಡುವೆ ಸಣ್ಣ ವಿಷಯಕ್ಕೂ ಜಗಳ ಬರ್ತದೆ. ಮನೆಯಲ್ಲಿ ಯಾವಾಗಲೂ ಒಂದು ಮನೋವ್ಯಥೆ, ಚಿಂತೆ ಇರ್ತದೆ. ಶಾಸ್ತ್ರಗಳಲ್ಲಿ ಏನು ಹೇಳಲಾಗಿದೆ? ಮನೆಯ ಮುಖ್ಯ ಬಾಗಿಲು ಸರಿಯಾದ ಶಕ್ತಿಯನ್ನ ನೀಡದಿದ್ರೆ ಬಡತನ, ರೋಗ, ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಗೆ ಬರಲು ಪ್ರಾರಂಭಿಸ್ತವೆ. ಅದಕ್ಕಾಗಿಯೇ ಅನೇಕ ವರ್ಷಗಳ ಆತ್ಮೀಯ ಸಾಧನೆ ಮತ್ತು ನಂತರ ವೇದ ವಿಧಾನದಲ್ಲಿ ತಯಾರಿಸಲಾಗಿದೆ ಪೂರ್ಣವಾದ ವಾಸ್ತುದೋಷ ನಿವಾರಣಾ ಮಹಾಕವಚ. ಇದು ಸಾಮಾನ್ಯ ವಸ್ತು ಅಲ್ಲ, ಅನೇಕ ದೈವಿಕ ಶಕ್ತಿಗಳಿಂದ ಶಕ್ತಿಶಾಲಿ ಸಂಯೋಜನೆ. ಈ ಮಹಾಕವಚದಲ್ಲಿ ನಿಮಗೆ ಸಿಗ್ತದೆ ವೇದ ಮಂತ್ರಗಳಿಂದ ಶಕ್ತಿ ನೀಡಲಾದ ದಿವ್ಯ ವಾಸ್ತು ಯಂತ್ರ. ಇದು ಮನೆಯಲ್ಲಿ ಮುಖ್ಯವಾದ ಬಾಗಿಲಿನಲ್ಲಿ ಇಟ್ಟರೆ ನಕಾರಾತ್ಮಕ ಶಕ್ತಿ ಒಳಗೆ ಬರೋದನ್ನು ತಡೆಯಲಾಗತ್ತೆ. ಅದಕ್ಕೆ ಜೊತೆಗೆ ನೀಡಲಾಗ್ತದೆ ಮಹಾದೇವರ ಅನುಗ್ರಹದೊಂದಿಗೆ ಸಂಬಂಧಿಸಿದ ಓಂ ಮತ್ತು ತ್ರಿಶೂಲ ರಕ್ಷಣಾ ಕವಚ. ಇದು ಕೆಟ್ಟ ದೃಷ್ಟಿ, ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗುತ್ತೆ. ಇದರಲ್ಲಿ ಪವಿತ್ರವಾದ ನವಿಲ್ ರೆಕ್ಕೆ ಇದೆ. ಇದು ಶ್ರೀಕೃಷ್ಣನ ಚಿಹ್ನೆ ಎಂದು ಪರಿಗಣಿಸಲಾಗ್ತದೆ. ರಾಹು ಕೇತು ದೋಷಗಳನ್ನು ಕಡಿಮೆ ಮಾಡಿ ಮನೆಯಲ್ಲಿ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ ಎಂದು ನಂಬಲಾಗ್ತದೆ. ಸಂಪತ್ತು ಮತ್ತು ಶಾಶ್ವತ ಲಕ್ಷ್ಮಿ ಕಟಾಕ್ಷಕ್ಕಾಗಿ ಇದರಲ್ಲಿ ಅದೃಷ್ಟ ಆಮೆ ಕೂಡ ನೀಡಲಾಗಿದೆ. ನೀವು ಇದನ್ನು ಉತ್ತರ ದಿಕ್ಕಿನಲ್ಲಿ ಅಥವಾ ನೀರಿರೋ ಸ್ಥಳದಲ್ಲಿ ಇಟ್ಟರೆ ನಿಮ್ಮ ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಬರುತ್ತೆ ಎಂದು ನಂಬಲಾಗುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿರುವ ಭಾರಿ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ಈ ಸೆಟ್ನಲ್ಲಿ ಸಮುದ್ರ ಉಪ್ಪು ಮತ್ತು ಪಡಿಕಾರಂ ಕೂಡ ನೀಡಲಾಗಿದೆ. ಇವು ಎಲ್ಲವೂ ಪರಿಸರವನ್ನು ಸ್ವಚ್ಛವಾಗಿಯೋ ಹಗುರವಾಗಿಯೋ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಮುಖ್ಯವಾದ ವಿಷಯವೆಂದರೆ ಈ ಸಂಪೂರ್ಣ ಸೆಟ್ ಅನ್ನು ಅನುಭವ ಹೊಂದಿರುವ ಜ್ಯೋತಿಷ್ಯರು ಮಂತ್ರಗಳೊಂದಿಗೆ ಮತ್ತು ಸರಿಯಾದ ಪೂಜೆಯೊಂದಿಗೆ ಶಕ್ತಿ ತುಂಬಿದ ನಂತರವೇ ಕಳುಹಿಸಲಾಗುತ್ತದೆ. ಇವುಗಳು ಪರಿಸರವನ್ನು ಸ್ವಚ್ಛವಾಗಿಯೂ ಹಗುರವಾಗಿಯೂ ಮಾಡಲು ಸಹಾಯ ಮಾಡುತ್ತವೆ ಎಂದು ನಂಬಲಾಗುತ್ತವೆ. ಮುಖ್ಯವಾದ ವಿಷಯವೆಂದರೆ ಈ ಸಂಪೂರ್ಣ ಸೆಟ್ ಅನ್ನು ಅನುಭವ ಹೊಂದಿರುವ ಜ್ಯೋತಿಷ್ಯರು ಮಂತ್ರಗಳೊಂದಿಗೆ ಮತ್ತು ಸರಿಯಾದ ಪೂಜೆಯೊಂದಿಗೆ ಶಕ್ತಿ ತುಂಬಿದ ನಂತರವೇ ನಿಮಗೆ ನೀಡಲಾಗುತ್ತೆ. ನೀವು ಮತ್ತು ನಿಮ್ಮ ಮನೆಯಲ್ಲಿಯೂ ಶಾಂತಿ, ಸಂತೋಷ, ಒಳ್ಳೆ ಶಕ್ತಿ ಮತ್ತೆ ಬರುವಂತೆ ಬೇಕೆಂದು ನೀವು ಆಸೆ ಪಟ್ಟಿದ್ರೆ ಈಗಲೇ ಸ್ಕ್ರೀನಲ್ಲಿ ನೀಡಿರುವ ಈ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ಜ್ಯೋತಿಷ್ಯ ನಿಪುಣರು ನಿಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಈ ಮಹಾಕವಚವು ನಿಮ್ಮ ಮನೆಯ ವಾಸ್ತು, ನಂತರ ದೋಷ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದನ್ನು ವಿವರಿಸ್ತಾರೆ. ದಕ್ಷಿಣದ ದೇವರಾದ ಶಿವನಿಗೆ ಜಯ, ಎಲ್ಲಾ ದೇಶದವರಿಗೂ ದೇವರಿಗೆ ಜಯ.